ಇನ್ನು ಬೆಂಗಳೂರಿನಲ್ಲಿ ಈ ಬೈಕ್ ಟ್ಯಾಕ್ಸಿ ವಿರುದ್ಧ RTOದವರು ಬಿಗ್ ಆಪರೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನ 11 RTO ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆದಿದೆ. ಸೊ ಬೆಂಗಳೂರಿನಲ್ಲಿ ಈಗ ಬೈಕ್ ಟ್ಯಾಕ್ಸಿ ವಿರುದ್ಧ ಸಮರ ಸಾರಿದೆ RTO. 11 RTO ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ. ಇವತ್ತಿನಿಂದ ಒಂದು ವಾರ ಈ ಬೈಕ್ ಟ್ಯಾಕ್ಸಿ ಆಪರೇಷನ್ ಅಂತೆ. ಬೆಂಗಳೂರು ಪಶ್ಚಿಮ RTO ವ್ಯಾಪ್ತಿಯಲ್ಲಿ ಇವತ್ತು 10 ವಾಹನ ಸೀಸ್ ಮಾಡಿದ್ದಾರೆ. ಉತ್ತರ RTO ವ್ಯಾಪ್ತಿಯಲ್ಲಿ 8 ವಾಹನ ಸೀಸ್ ಆಗಿದೆ. ಯಲಹಂಕ RTOದಲ್ಲಿ 40 ಬೈಕ್ಗಳು ಸೀಸ್ ಮಾಡಿದ್ದಾರೆ. ರಾಜಾಜಿನಗರದಲ್ಲಿ 12 ವಾಹನಗಳನ್ನು ಸೀಸ್ ಮಾಡಲಾಗಿದೆ. ಇದಕ್ಕೆ RTOದವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ನೀವು ಬೈಕ್ ಟ್ಯಾಕ್ಸಿಯನ್ನು ಯಾರು ಬೇಕಾದರೂ ಮಾಡ್ಕೋಬೋದು. ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿಬಿಟ್ರೆ ಯಾರು ಬೇಕಾದ್ರೂ ಓಡಿಸ್ಬೋದು. ಬಟ್ ಕೆಲವ್ರದ್ದು ಬೈಕ್ಗಳಿಗೆ ಇನ್ಶೂರೆನ್ಸ್ ಇಲ್ಲ, ಕೆಲವು ಬೈಕ್ಗಳದ್ದು FC ಇಲ್ಲ, FC ರಿನ್ಯೂವಲ್ ಮಾಡಿಸ್ಕೊಂಡಿಲ್ಲ, ಸುಮ್ಮನೆ ಬೈಕ್ ಓಡಿಸೋದು ದುಡ್ಡು ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ಸೊ ಸಾರಿಗೆ ರಸ್ತೆ ನಿಯಮಗಳನ್ನು ಯಾವುದನ್ನು ಕೂಡ ಪಾಲಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಆಪರೇಷನ್ ಮುಂದಿನ ಒಂದು ವಾರ ನಡೆಯುತ್ತಂತೆ. ಈ ಬೈಕ್ ಟ್ಯಾಕ್ಸಿ ಆಪರೇಷನ್ ನೀವು ರೂಲ್ಸನ್ನು ಫಾಲೋ ಮಾಡಿದ್ರೆ ಸುಮ್ಮನೆ ದುಡಿಮೆ ಮಾಡ್ತೀನಿ ಅಂತಂದರೆ ಅದು ಕಮರ್ಷಿಯಲ್ ಲೆಕ್ಕ ಬಂದ್ಬಿಡುತ್ತೆ. ನೋಡಿ ಅಲ್ಲಿ ಅವರೆಲ್ಲ ಮೊಬೈಲೆಲ್ಲ ಕಿತ್ಕೊಂಡು ಆಪರೇಷನ್ ನಡೆಸಿರೋದು, ಬೈಕ್ಗಳನ್ನೇ ಸೀಸ್ ಮಾಡಿದ್ದಾರೆ. ಹೊಡೆಯಕ್ಕೆ ಬರ್ತಾರೆ ಸರ್, ಏನು ಸರ್ ಮಾಡೋಕ್ಕಾಗುತ್ತೆ? ತಗೊಬಂದು ಗಾಡಿ ಕೀ ತಗೊಂಡು ಪೊಲೀಸರು ಕೊಟ್ಟರು, ಪೊಲೀಸರಿಗೆ ಚಲನ್ ಕೊಟ್ಟಿದ್ದಾರೆ. ಈ ಚಲನ್ ಒಳಗಡೆ ಕೇಳಿದ್ರೆ ನಮ್ಗೇನು ಗೊತ್ತೇ ಇಲ್ಲ, ಇದು ರೂಲ್ಸ್ ರೆಗ್ಯುಲೇಷನ್ ಗೊತ್ತಿಲ್ಲ ಅಂತ. ಒಬ್ಬೊಬ್ರಿಗೆ ಒಂದೊಂದು ರೂಲ್ಸ್ ಮಾಡ್ತಾರೆ ಸರ್. ಒಂದು ಥರ್ಡ್ ಪಾರ್ಟಿ ಯಾರ್ಯಾರೋ ಬಂದು ಹಿಡಿತಾವ್ರೆ ಸರ್. ಮತ್ತೆ ರ್ಯಾಪಿಡೋ ಬುಕ್ ಮಾಡ್ತಾ ಇರೋದು ಯಾರ್ಯಾರೋ ಲೇಡೀಸ್ ಹತ್ರ ಬುಕ್ ಮಾಡಿಸ್ತಾವ್ರೆ ಸರ್. ಅಲ್ಲಿ ಹೋಗಿ ನಾವು ಬುಕ್ ಮಾಡ್ಕೊಂಡು ಹೋದ್ರೆ ಅವ್ರ ಗಾಡಿ ನೀಟಾಗಿ ಕರ್ಕೊಂಬಂದು ಇಲ್ಲಿ ಬಿಟ್ಬಿಟ್ಟು ಪೊಲೀಸರ ಮುಂದೆ ಕೀಗಳು ಕೊಡ್ತಾರೆ ಕಿತ್ಕೊಂಡು. ಏನು ಸರ್ ಇದು? ಸಾರಿ ಸಾರಿ ಆಯ್ತು, ಇರ್ಲಿ ಸರ್, ಆ ಥರ ಆಗ್ತಿದೆ. ಒಂದು ದಿವಸ ಫಸ್ಟ್ ಆಫ್ ಆಲ್ ರ್ಯಾಪಿಡ್ ಆಗ್ಬಿಟ್ಟಿರೋದೇ ತಪ್ಪು. ಅದ್ರ ಬಿಟ್ಟಲ್ಲಿ ಆಪ್ಷನ್ ಯಾಕೆ ಸರ್ ಕೊಡಬೇಕಾಯ್ತು? ಏನೋ ಬಿಟ್ಟರೆ